ಮಾತಾಡ್ತಿದ್ದಾರೆ ಬನ್ನಿ, ಯಾರು ಬನ್ನಿ ಟಿವಿಗೆ. ಮಾತಾಡಬಾರ್ದು, ಒಂದು ನಿಮಿಷ. ನಮಸ್ತೆ, ನನ್ನ ಹೆಸರು ಮಹೇಶ್, ಸೆಂಟ್ರಲ್ ಕಾಮರ್ಸ್ ಕಾಲೇಜಿಂದ. ಇವತ್ತು ನಾವು ಸೆಂಟ್ರಲ್ ಕಾಮರ್ಸ್ ಕಾಲೇಜಿನ ಎಕೋ ಕ್ಲಬ್ ವತಿಯಿಂದ ಹಾಗೆ ಸ್ಕೌಟ್ ಆ್ಯಂಡ್ ಗೈಡ್ ಏಕಲವ್ಯ ತಂಡದ ಸಹಯೋಗದೊಂದಿಗೆ ಹಾಸನದ ನಡೆ ಹಸಿರು ಹಾಸನದೆಡೆ ಸಿಸಿಸಿ ನಡೆ ಎಂಬ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಇಷ್ಟೇ, ಇತ್ತೀಚೆಗೆ ಹಸಿರು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಏಕೆಂದರೆ ನಾವು ಬದುಕಿರೋಂಥದ್ದು ಪ್ರಕೃತಿನಲ್ಲಿ, ಆ ಪ್ರಕೃತಿಯ ಸೊಬಗನ್ನು ಸವಿಲಿಕ್ಕಾಗ್ತಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಸ್ವಚ್ಛ ಗಾಳಿಯನ್ನು ಉಸಿರಾಡ್ಕೊಂಡು ನಾವು ಜೀವನ ಮಾಡಲಿಕ್ಕೆ ಕಷ್ಟ ಆಗ್ತಿದೆ. ಅದಕ್ಕೆ ಕಾರಣ ಆಧುನಿಕತೆಯ ಕಾಂಕ್ರೀಟ್ ಕಾಡು. ಎಲ್ಲೂ ನೋಡಿದ್ರು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಲೇಔಟ್ಗಳು. ನಿಜವಾಗಿ ನಮ್ಮ ಮನುಷ್ಯ ಯಾವ ರೀತಿ ಜೀವನ ಮಾಡಬೇಕು ಅದಕ್ಕೆ ಅವಕಾಶನೇ ಸಿಗ್ತಿಲ್ಲ ಅಂತ ನಾನು ಭಾವಿಸ್ತೀನಿ ಇವತ್ತಿನ ಆಧುನಿಕತೆಯ ಒಂದು ಯುಗದಲ್ಲಿ. ಹಾಗಾಗಿ ಮಕ್ಕಳಲ್ಲಿ, ಯಾಕಂದರೆ ಹಸಿರು ಬಗ್ಗೆ, ಪ್ರಕೃತಿಯ ಬಗ್ಗೆ, ಪ್ರಕೃತಿ ಸೌಂದರ್ಯದ ಬಗ್ಗೆ, ಅದರ ಅವಶ್ಯಕತೆ ಬಗ್ಗೆ ಗೊತ್ತಿರಬೇಕಿರೋಂಥದ್ದು, ಜಾಗೃತಿ ಮೂಡಬೇಕಿರೋಂಥದ್ದು ವಿದ್ಯಾರ್ಥಿಗಳಲ್ಲಿ. ಅವರು ಎಚ್ಚೆತ್ಕೊಂಡ್ರೆ ಮಾತ್ರ ನಾವು ನಮ್ಮ ಪ್ರಕೃತಿಯನ್ನು, ನಮ್ಮ ಸೊಸೈಟಿಯನ್ನು ಹಸಿರಾಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಹಸಿರಿನ ಬಗ್ಗೆ, ಪ್ರಕೃತಿಯ ಬಗ್ಗೆ, ಸ್ವಚ್ಛಂದ ಪ್ರಕೃತಿಯ ಬಗ್ಗೆ ಜಾಗೃತಿ ಮೂಡಬೇಕು. ಈ ಒಂದು ನಿಟ್ಟಿನಲ್ಲಿ ಏಕಲವ್ಯ ಸಂಘದ ಜೊತೆಗೂಡಿ ನಾವು ಕಾಲೇಜಿನ ಎಕೋ ಕ್ಲಬ್, ಸೆಂಟ್ರಲ್ ಕಾಮರ್ಸ್ ಕಾಲೇಜಿನ ಸಿಸಿಸಿ ಎಕೋ ಕ್ಲಬ್ ಹಲವಾರು ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಮಾಡ್ತಿದ್ದೀವಿ. ಹಾಗೆ ಈ ವರ್ಷದ ಪ್ರಥಮ ಕಾರ್ಯಕ್ರಮ ಸ್ವಾಮಿ ವಿವೇಕಾನಂದ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಸದಸ್ಯರ ಒಂದು ಸಹಯೋಗ, ಅವರ ಒಂದು ಸಹಕಾರ ಮತ್ತು ಈ ಲೇಔಟಿನ ಜನತೆಯ ಸಹಕಾರದೊಂದಿಗೆ ಈ ಗಿಡಗಳನ್ನು, ಹಣ್ಣಿನ ಗಿಡಗಳು ಹಾಗೂ ವಿವಿಧ ರೀತಿಯ ಗಿಡಗಳನ್ನು ನೆಡುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಿದ್ದೀವಿ. ಈ ರೀತಿಯ ಕಾರ್ಯಕ್ರಮಗಳು ಹೆಚ್ಚು ನಡೀಬೇಕು. ಯಾಕಂದರೆ ಇದೇ ರೀತಿ ಆಧುನಿಕತೆ ಅನ್ನೋದು ಮುಂದುವರಿತಾ ಹೋದರೆ ಕೆಲವೇ ವರ್ಷಗಳಲ್ಲಿ ನಾವು ಉಸಿರಾಡಲಿಕ್ಕೆ ಗಾಳಿನೂ ಕೂಡ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬೇಕಾಗತ್ತೆ. ಆರ್ಟಿಫಿಷಿಯಲ್ ಗಾಳಿಯನ್ನು ಕುಡಿದು ನಾವು ಬದುಕಬೇಕಾಗತ್ತೆ. ಅಲ್ಲಿವರೆಗೆ ನಾವು ಈ ನಮ್ಮ ಪರಿಸರವನ್ನು ಹಾಳು ಮಾಡ್ಕೊಳ್ಳೋದು ಬೇಡ ಅಂತಂದರೆ ಈಗಲೇ ಎಚ್ಚೆತ್ಕೊಬೇಕು ಅಂದರೆ ಅದು ವಿದ್ಯಾರ್ಥಿಗಳಿಂದ ಆಗಬೇಕು, ಯುವಕರಿಂದ ಆಗಬೇಕು. ಹಾಗಾಗಿ ಈ ಕಾರ್ಯಕ್ರಮ ಎಲ್ಲರೂ ಜೊತೆಗೂಡಿ ಮಾಡಬೇಕು. ಮಕ್ಕಳಲ್ಲಿ ಒಂದು ಜಾಗೃತಿ ಮೂಡಿಸಲಿಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡುತ್ತಿರ್ತಕ್ಕಂಥ ಈ ಸ್ವಾಮಿ ವಿವೇಕಾನಂದ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಸದಸ್ಯರಿಗೆ ಹಾಗೂ ಈ ಬಡಾವಣೆಯ ಎಲ್ಲ ಜನತೆಗೆ ನಾನು ಕಾಲೇಜಿನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಂಥ ಕಾರ್ಯಕ್ರಮಗಳು ಹೆಚ್ಚು ನಡೀಬೇಕು. ಥ್ಯಾಂಕ್ ಯು. ಎಷ್ಟು ವಿದ್ಯಾರ್ಥಿಗಳು ಭಾಗವಹಿಸಿದ್ದೀರಾ? ವಿದ್ಯಾರ್ಥಿಗಳು 80 ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಕಾಲೇಜಿನ ಎಕೋ ಕ್ಲಬ್ನಲ್ಲಿ 80 ವಿದ್ಯಾರ್ಥಿಗಳಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಮುಂದಿನ ತಿಂಗಳು ನಾವು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸ್ಬೇಕು, ಜೊತೆಗೆ ನಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸೈಕಲ್ ಜಾಥವನ್ನು ಹಮ್ಮಿಕೊಂಡಿದ್ದೀವಿ ಮುಂದಿನ ತಿಂಗಳಲ್ಲಿ. ಹಾಗೆ ಹಳ್ಳಿಗಳಗಡೆ ಹೋಗಿ ಅಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಒಂದು ಹಳ್ಳಿಯನ್ನು ದತ್ತು ತಗೊಂಡು ಗ್ರಾಮವನ್ನು, ಆ ಗ್ರಾಮದಲ್ಲಿ ಕ್ಲೀನಿಂಗ್ ಮಾಡೋಂಥದ್ದು, ಅಂದರೆ ಪರಿಸರವನ್ನು ಸ್ವಚ್ಛಂದಗೊಳಿಸೋಂಥದ್ದು, ಜೊತೆಗೆ ಅವರಲ್ಲಿ ನಮ್ಮ ಏನು ಸಂಸ್ಕೃತಿ ಇದೆ ಅದು ನಶಿಸಿ ಹೋಗದೇ ಇರೋ ರೀತಿ ನಮ್ಮ ಜನಪದ ಕಲೆಯನ್ನು ಅವ್ರ ಮುಂದೆ ಪ್ರದರ್ಶನ ಮಾಡಿ ಜಾಗೃತಿ ಮೂಡಿಸೋಂಥ ಕಾರ್ಯಕ್ರಮ ಕೂಡ ಈ ವರ್ಷ ನಾವು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಬೇರೆ ಬೇರೆ ಕ್ಲಬ್ಗಳಿದೆ, ಕಲ್ಚರಲ್ ಕ್ಲಬ್ಬು, ಇಂಡಸ್ಟ್ರಿಯಲ್ ಕ್ಲಬ್ಬು, ಈ ರೀತಿ. ಇದು ಎಕೋ ಕ್ಲಬ್ಬಿನ ಕಾರ್ಯಕ್ರಮ. ಎಲ್ರಿಗೂ ಧನ್ಯವಾದ. ಎಷ್ಟು ಗಿಡಗಳು ನೆಡ್ತಾ ಇದ್ದೀರಾ? ಇವತ್ತು 80 ಗಿಡಗಳನ್ನು, ವಿವಿಧ ಹಣ್ಣು ಮತ್ತು ವಿವಿಧ ರೀತಿಯ 80 ಗಿಡಗಳು. ಯಾವ್ಯಾವ ಥರದ ಗಿಡಗಳು ನೆಡ್ತಾ ಇದ್ದೀರಾ ಸರ್? ಯಾವ್ಯಾವ ಥರದ ಗಿಡಗಳು ನೆಡ್ತಾ ಇದ್ದೀರಾ? ಸೀಬೆ ಗಿಡ, ಮಾವಿನ ಗಿಡ, ನಿಂಬೆ ಗಿಡ, ಹಲಸಿನ ಗಿಡ, ಈ ರೀತಿ ಬಾದಾಮಿ ಗಿಡ. ಅದು ನಮಗೆ ಫಲಾನೂ ಕೊಡಬೇಕು,
ಜೊತೆಗೆ ಪರಿಸರನೂ ಚೆನ್ನಾಗಿರಬೇಕು. ಇದು ನಮ್ಮ ಒಂದು ಉದ್ದೇಶ. ನಿಮ್ಮ ಹೆಸರು? ಮಹೇಶ್ ಅಂತ. ಬಾಳ್ಕೆ ಆಗ್ತಲ್ಲ ಒಂದು 6-7 ಕಾಲ ಅಂತ ಒಂದು 10 ರೂಪಾಯಿ ಗಮ್ಮು ಕರ್ಕೊಂಡವ್ರನ್ನ ಪಾಪ ಅವ್ನು ಕೆಲಸ ಮಾಡ್ತಾನೆ. ಕರಿ ಯಾವ್ದಪ್ಪ ಅದೇವು ಕರೆದ್ಬಿಟ್ಟು ಹೋಗಿ ಪೈಪ್ ಕಾಬ್ರಿಗೆ ಮೆಡಿಕಲ್ ಹೋಗ್ಬೇಕು ಅಂತೈತೆ. ಬೈಕಲ್ಲ ಒಂದು 10 ನಿಮಿಷ ಇಲ್ಲೇ ಕಾಟಳ್ಳಿ ಸರ್ಕಲ್ ತರಗೆ ಅದೇನು ದುಡ್ಡು ಕಲೆಕ್ಟ್ ಮಾಡಿ ಕೊಡೋಣ. ಎಲ್ಲ ಕರ್ಕೊಂಡೋಗಿ ಇಟ್ಕೊಂಡು ಏನೇ ಮನಸ್ಸು